ನಾನು ದಪ್ಪ ಇದ್ದೆ, ಬಿ ಪಿ ಸಮಸ್ಯೆ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು. ನನಗೆ ದಿನ ಮೋಷನಲ್ಲಿ ಬ್ಲಡ್ ಹೋಯ್ತಾ ಇತ್ತು. ನನಗೆ ಅದು ಭಾಳ ಟ್ರಬಲ್ ಕೊಡ್ತಾ ಇತ್ತು. ನನಗೆ ದಿನ ಬಾತ್ರೂಮಿಂದ ಈಚೆಗೆ ಬರೋದು ಸುಸ್ತಾಗೋದು ನನಗೆ. ಯಾಕೆ ಬ್ಲಡ್ ಎಲ್ಲ ಹೋಗ್ಬಿಡೋದು. ಮೋಷನ್ಗಿಂತಲೂ ಜಾಸ್ತಿ ಪಾಸ್ ಆಯ್ತಿದ್ದೆ ಬ್ಲಡ್ಡು. ಉರಿ ಎಲ್ಲ ಬಂದ್ಬಿಡೋದು. ಅದೇ ಚಕ್ಕರ್ ಹೊಡೆದಾಗ್ಬಿಟ್ಟಿದ್ದು. ನನಗೆ ನ್ಯೂಟ್ರಿಷನ್ ಕ್ಲಬ್ಗೆ ಬಂದು ನಾನು ಕಂಟಿನ್ಯೂ ಮಾಡಿದ್ದೆ ಕಾರಣ ಈಗ ಕಾಣ್ತಾ ಇರೋದು. ಯಾರೊಬ್ರು ಹೇಳಿದ್ರು ಇಲ್ಲಿಗೆ ಬಂದಾದ್ಮೇಲೆ ನನಗೆ ಪೈಲ್ಸು ನಾರ್ಮಲ್ ಆಯಿತು ಅಂತ. ನಾನು ಉಂಗುರ ಪಂಗ್ರ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ. ಅಲ್ಲಿ ಚಿಕ್ಕ ತೊಳೆಯುವಾಗ ಅಲ್ಲಿಗೆ ಟಚ್ ಮಾಡಬೇಕು, ಅದು ಟಚ್ ಮಾಡಿದ್ರೆ ಎಲ್ಲ ಹೋಯ್ತದೆ ಅಂತ ಹೇಳಿದರು. ಅದು ಉಂಗುರನೇ ಸಮದೋಯ್ತು, ಅಲ್ಲ ಹಂಗೆ ಬೇರೆ ಹಂಗೆ ಇತ್ತು ಅದನ್ನು. ಯಾರು ಕೇಳಿದ್ರಲ್ಲ ಪೈಲ್ಸ್ದು ಫೋಟೋ ಇದೆಯಾ ಅಂತ, ನಾನು ಫೋಟೋ ಇದ್ದ ಬೇಕಾದ್ರೆ ಕಳಿಸ್ತೀನಿ, ನೋಡ್ಕೊಳ್ಳೋಗುತ್ತೆ. ಸೊ ಪಾಯಿಂಟ್ ಏನು, ಇಲ್ಲಿ ತುಂಬ ಜನ ನೋಡುವಾಗ ಇದು ಭಾರತದಲ್ಲಿ ಇಂಡಿಯನ್ಸ್ ಎಫೆಕ್ಟೆಡ್ ಇನ್ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ. ನಿಮ್ಮ ಮನೇಲಿ ಅಪ್ಪನಿಗೂ ನಿಮ್ಮ ಅಮ್ಮನಿಗೂ ಅವ್ರದ್ದೇನು, ಯಾಕೆ ನಾವು ಮುಖ ಆದರೆ ನೋಡ್ತೀವಿ, ಮನೇಲಿರೋದು ಇತಿಕ ನೋಡೋಕೆ ಹೋಗಲ್ಲ. ಪಾಯಿಂಟ್ ಏನು, ಪ್ರಾಬ್ಲಮ್ ಇರೋದು ಅಲ್ಲಿ ತುಂಬ ಜನರಿಗೆ ಇರುತ್ತೆ, ಹೇಳ್ಕೊಳ್ಳಲ್ಲ. ಬಿ ಪಿದು ಶುಗರ್ ಆದರೆ ನಾಚಿಕೆ ಇಲ್ದೇ ಹೇಳ್ತಾರೆ, ಆದರೆ ಈ ಪೈಲ್ಸ್ನ ಹೇಳೋಕ್ಕಾಗಲ್ಲ. ಇವರೆಲ್ಲ ಫೋಟೋ ಇರ್ಬೋದು, ಇದನ್ನು ತೆಗಿಯೋಕ್ಕಾಗಲ್ಲ. ಇದೊಂದು ಗುಪ್ತ ಸ್ಥಳ ಇದು, ಸರಿನಾ?